ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್. ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಮತ್ತೆ ಎಲ್ಲ ಪೇರೆಂಟ್ಸ್ಗಳಿಗೂ ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇದು ಪಾರ್ಟ್ 2 ಆಗಿರುತ್ತೆ. ಆಲ್ರೆಡಿ ಪಾರ್ಟ್ 1 ಅಂದ್ರೆ ನಾನು KCET ಕಟ್ ಆಫ್ ರ್ಯಾಂಕ್ ನ ಅನಾಲಿಸಿಸ್ ಮಾಡ್ತಾ ಇರುವಂತ ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಅದರಲ್ಲಿ ನಿಮಗೆ ಕರ್ನಾಟಕದ ಟಾಪ್ 5 ಇಂಜಿನಿಯರಿಂಗ್ ಕಾಲೇಜ್ಗಳ ಕಟ್ ಆಫ್ ರ್ಯಾಂಕ್ ಅನಲೈಸ್ ಮಾಡಿದ್ದೇನೆ. ನೀವು ಜನರಲ್ ಮೆರಿಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಾಗಿರ್ಬೋದು, ಒನ್ ಗ್ರೂಪ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಾಗಿರ್ಬೋದು, ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಲೈಕ್ 2A 2B 3A 3B ಯಾವುದೇ ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಾಗಿರ್ಬೋದು, ಅದು ಬಿಟ್ಟರೆ ನಿಮ್ದು SC ಸ್ಟೂಡೆಂಟ್ಸ್ ಗಳಾಗಿರ್ಬೋದು, ST ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಾಗಿರ್ಬೋದು, ವಿತ್ ಸ್ಪೆಷಲ್ ರಿಸರ್ವೇಶನ್ಸ್, ಮೈಟ್ ಬಿ ಕನ್ನಡ ಮೀಡಿಯಂ ಅಥವಾ ರೂರಲ್ ಇರುವಂತ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೂ ಮತ್ತೆ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಗಳಿಗೆ ನಾನು ಸಪರೇಟ್ ಆಗಿ ಡಿಸ್ಕಷನ್ ಮಾಡಲಿಲ್ಲ. ಬಟ್ ಆಲ್ರೆಡಿ ಹೇಳಿದ್ದೇನೆ ಯಾವ ಯಾವ ಕಾಲೇಜ್ಗಳಲ್ಲಿ ಕಟ್ ಆಫ್ ರ್ಯಾಂಕ್ ಈ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಗಳಿಗೆ ಅಥವಾ ಜನರಲ್ ಆಗಿ ನಾನು ಇಲ್ಲಿ ಏನ್ ಡಿಸ್ಕಸ್ ಮಾಡ್ತಾ ಇದ್ದೇನೆ, ನೀವು ಆ ಕ್ಯಾಟಗರಿಯಲ್ಲಿ ಇದ್ರೆ ಅದಕ್ಕಿಂತ ಜಾಸ್ತಿಗೆ ಕಟ್ ಆಫ್ ಹೋಗುತ್ತೆ, ಬಿಟ್ರೆ ಕಡಿಮೆ ಅಂತೂ ಹೋಗೋದಿಲ್ಲ. ಓಕೆ, ಸೊ ಇದು ಪಾರ್ಟ್ 2 ಆಗಿದೆ. ಈ ಪಾರ್ಟ್ 2 ಅಲ್ಲಿ ನಾನು ಟಾಪ್ 5 to 10 ಇಂಜಿನಿಯರಿಂಗ್ ಕಾಲೇಜಸ್, ಈಗ ಮೈಸೂರಿನ JC ಇರ್ಬೋದು, ಜೆ ಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇರ್ಬೋದು, ಅಥವಾ NIE ಮೈಸೂರು ಇರ್ಬೋದು, ಅಥವಾ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್ ಇರ್ಬೋದು, ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇರೋದು, BIT ಇರ್ಬೋದು, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇರ್ಬೋದು, ಅಥವಾ ಮತ್ತೆ ಯಾವ್ದು ಬರುತ್ತೆ ನಮ್ದು RVIT ಇರ್ಬೋದು, PS ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಇರ್ಬೋದು. ಇದರದ್ದು ಕಟ್ ಆಫ್ ರ್ಯಾಂಕ್ ಅನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇನೆ. ಆಲ್ಮೋಸ್ಟ್ ಒಂದು BVB ಹುಬ್ಳಿ ಟಾಪ್ 13 to 14 ಕಾಲೇಜಸ್ಗಳು ಕಂಪ್ಲೀಟ್ ಆಗುತ್ತೆ ಇದರಲ್ಲಿ, ಸರಿನಾ? ಓಕೆ, ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಮ್ದೊಂದು ಏಕಲವ್ಯ 2.0 ಅಂತ ಇದು ಪರ್ಸನಲ್ ಕೌನ್ಸಿಲಿಂಗ್ ಅನ್ನ ಕೊಡ್ತೇವೆ. ಫಸ್ಟ್ 100 ಸ್ಟೂಡೆಂಟ್ಸ್ ಗಳಿಗೆ ಆನ್ಲೈನ್ ಅಲ್ಲಿ ನೀವು ಎನ್ರೋಲ್ ಆದ್ರೆ ಓನ್ಲಿ ಫಾರ್ KCET ಗಾದ್ರೆ ಅಥವಾ ಓನ್ಲಿ ಫಾರ್ ಕಾಮಿಡ್ ಗಾದ್ರೆ 1999 rupees ಇರುತ್ತೆ. ಫಸ್ಟ್ 100 ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ. ಓನ್ಲಿ ಕಾಮಿಡ್ ಆದ್ರೂ 1999, ಓನ್ಲಿ KCET ಆದ್ರೂ 1999. ಫಾರ್ ಬೋತ್ KCET ಅಂಡ್ ಕಾಮಿಡ್ ಆನ್ಲೈನ್ ಅಲ್ಲಿ ಆದ್ರೆ 2999 rupees ಇರುತ್ತೆ. ಇದು ಲಿಮಿಟೆಡ್ ಸೀಟ್ಸ್ ಗಳಾಗಿರುತ್ತೆ. ಎವ್ರಿ ಇಯರ್ ನಾವು ಮೋರ್ ದನ್ 500 ಸ್ಟೂಡೆಂಟ್ಸ್ ಗಳಿಗೆ ಕೌನ್ಸಿಲಿಂಗ್ ಅನ್ನ ಕೊಡ್ತೇನೆ. ಓವರ್ ದ 2 years ಆನ್ಲೈನ್ ಅಲ್ಲಿ ನಾನು 1600 ಸ್ಟೂಡೆಂಟ್ಸ್ ಗಳಿಗೆ ಕೌನ್ಸಿಲಿಂಗ್ ಅನ್ನ ಕೊಟ್ಟಿದ್ದೇನೆ. ಅಂಡ್ ನಮ್ದು ಏನು ಸ್ಪೆಷಲ್ ಅಂತ ಕೇಳಿದ್ರೆ, ನಮ್ದು ಏಕಲವ್ಯ 2.0 ಅಥವಾ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಏನು ಸ್ಪೆಷಲ್ ಅಂತ ಕೇಳಿದ್ರೆ, ನಾನು ಎಲ್ಲಾ ಕಾಲೇಜಿಗೆ ವಿಸಿಟ್ ಮಾಡಿದ್ದೇನೆ. ಮೋರ್ ದನ್ 120+ ಕಾಲೇಜಸ್ಗೆ ಆಲ್ರೆಡಿ ವಿಸಿಟ್ ಮಾಡಿದ್ದೇನೆ, ಈಗ ವಿಸಿಟ್ ಆಗ್ತಾ ಇದೆ ಕೂಡ. ಸೊ ಎಲ್ಲದೂ ಕೂಡ ಇನ್ಸೈಡರ್ ಇನ್ಫಾರ್ಮೇಶನ್, ಯಾವುದು ಕೂಡ ವೆಬ್ಸೈಟ್ ಇಂದ ತೆಗೆದು ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲದೆ ನಿಮ್ಗೆ ಕಾಲೇಜ್ಗಳನ್ನ ಲಿಸ್ಟ್ ಅನ್ನ ಕೊಡೋದಿಲ್ಲ, ಅಥವಾ ಕಟ್ ಆಫ್ ರ್ಯಾಂಕ್ ಅನ್ನ ಸುಮ್ಮನೆ ನಿಮ್ಗೆ ಕೊಟ್ಕೊಂಡು ಈ ಕಾಲೇಜಿನ ಎಂಟ್ರಿ ಮಾಡಿ ಅಂತ ನಾನು ಹೇಳೋದಿಲ್ಲ. ಒಂದೇದು. ಎರಡನೇದು ಏನಂತ ಕೇಳಿದ್ರೆ, ನಾನು ಕೂಡ ಇಂಜಿನಿಯರಿಂಗ್ ಗ್ರಾಜುಯೇಟ್, IT ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಇಂಜಿನಿಯರಿಂಗ್ ಅಲ್ಲಿ ಟೆಕ್ನಿಕಲಿ ನಾವು ಯಾವ್ದನ್ನ ಇದು ಮಾಡಬೇಕು, ಏನು ಕನ್ಸಿಡರ್ ಮಾಡಬೇಕು, ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಸೇರುವಾಗ ಕಾಲೇಜಲ್ಲಿ ಯಾವ್ದನ್ನ ನೋಡಬೇಕು, ಬಿಲ್ಡಿಂಗ್ ನೋಡ್ಕೊಂಡು ಹೋಗೋದಲ್ಲ. ಅಲ್ಲಿ ಹೇಗಿದೆ ಫ್ಯಾಕಲ್ಟಿ, ಹೇಗಿದೆ ಅಥವಾ ಕಾಲೇಜ್ ಲೈಫ್ ಹೇಗಿದೆ, ಪ್ಲೇಸ್ಮೆಂಟ್ ಹೇಗಿದೆ, ನಿಮ್ಗೆ ಮುಂದೆ ಒಬ್ಬ ಆಂಟ್ರಪ್ರನ್ಯೂರ್ ಆಗ್ಬೇಕಂತಾದ್ರೆ, ನಿಮ್ದೆ ಒಂದು ಸ್ಟಾರ್ಟ್ಅಪ್ ಮಾಡ್ಬೇಕಂದ್ರೆ ನಿಮ್ಗೆ ಏನ್ ಮಾಡ್ತಾರೆ, ಕಲ್ಚರಲ್ ಕ್ಲಬ್ಸ್ ಹೇಗಿದೆ, ಟೆಕ್ನಿಕಲ್ ಕ್ಲಬ್ಸ್ ಹೇಗಿದೆ, ಇದೆಲ್ಲದು ಲ್ಯಾಬ್ಸ್ ಹೇಗಿದೆ, ಅದೆಲ್ಲದನ್ನು ನೋಡಿ ನಾನು ನಿಮ್ಗೆ ಕೊಡುವಂತದ್ದು. ಸೊ ನಾನು ಕೂಡ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಆಗಿರ್ಲಿಕ್ಕೆ ಹೋಗಿ ನಿಮ್ಗೆ ಇಷ್ಟು ಇನ್ಸೈಡರ್ ಇನ್ಫಾರ್ಮೇಶನ್ ಮತ್ತೆ ಟೆಕ್ನಿಕಲ್ ಜಾರ್ಗನ್ಸ್ ಗಳನ್ನ ಅಥವಾ ಟೆಕ್ನಿಕಲ್ ವಿಷಯಗಳನ್ನ ಹೇಳುವಂತವ್ರು ಬೇರೆ ಕರ್ನಾಟಕದಲ್ಲಿ ಬೇರೆ ಸಿಗ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಳ್ತೇನೆ. ಸೊ ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆ ನಮ್ ಕಡೆಯಿಂದ ಸಿಗತ್ತೆ. ನಾನು ಬೇರೆಯವ್ರಿಗಿಂತ ನಮ್ದು ಇದು ಸ್ಪೆಷಲ್. ಅಂಡ್ ಮೂರನೇದು ಏನು ಅಂತ ಕೇಳಿದ್ರೆ, ಕರ್ನಾಟಕದಲ್ಲಿ ಯಾರು ಕೌನ್ಸಿಲಿಂಗ್ ಕೊಡ್ತಾ ಇದ್ದಾರೆ ನೋಡಿ, ಯಾರು ಕೂಡ ಇಷ್ಟು ಕಡಿಮೆ ರೇಟಿಗೆ ಇಷ್ಟು ಇನ್ಫಾರ್ಮೇಶನ್ 100% ಕೊಡೋದಿಲ್ಲ. ನೀವು ಜಾಯ್ನ್ ಆಗ್ಬೇಕು ಅಂತಿದ್ರೆ ನಾನು ಈ ನಂಬರ್ ಇಲ್ಲಿ ಕೊಟ್ಟಿದ್ದೇನೆ, 6362324224. ಫಸ್ಟ್ 100 ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಈ ಆಫರ್ಗಳು ನಡೀತದೆ. ಅದಾದ್ಮೇಲೆ ಇದು ಜಾಸ್ತಿ ಆಗುತ್ತೆ. ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ. ಅಂಡ್ ನೀವು ಮ್ಯಾನೇಜ್ಮೆಂಟ್ ಸೀಟ್ಸಿಗೆ ಹೋಗ್ತೀರಾ, ದಯವಿಟ್ಟು ಜಾಯ್ನ್ ಆಗಿ. ಮ್ಯಾನೇಜ್ಮೆಂಟ್ ಸೀಟ್ ಬಗ್ಗೆನೂ ಕೂಡ ನಾನು ಯಾವ ಕಾಲೇಜ್ ಹೇಗಿದೆ ಅನ್ನೋದನ್ನ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ಯಾಕೆ ಕೇಳಿದ್ರೆ, ನೀವು ಒಂದು PUC ಕಾಲೇಜಿಗೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ಎಷ್ಟು ಏನ್ ಹೇಳ್ತಾರೆ ಸೀನಿಯರ್ಸ್ ಗಳ ಜೊತೆ ಕೇಳ್ತೀರಾ, ಆ ಕಾಲೇಜಿಗೆ ವಿಸಿಟ್ ಮಾಡ್ತೀರಾ. ಒಂದು ಕ್ರಾಶ್ ಕೋರ್ಸ್ಗೆ ಜಾಯ್ನ್ ಆಗ್ಬೇಕು ಅಂತಿದ್ರೆ 5000 10,000 ಕೊಟ್ಟು ಜಾಯ್ನ್ ಆಗ್ಬೇಕು ಅಂತಿದ್ರೆ ನೀವು ತುಂಬಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀರಾ. ನಿಮ್ಮ 4 ವರ್ಷದ ಇಂಜಿನಿಯರಿಂಗ್ ಇಟ್ ಡಸ್ ನಾಟ್ ಡಿಸೈಡ್ ಓನ್ಲಿ 4 years. ನಿಮ್ಮ ನೆಕ್ಸ್ಟ್ 40 years ಅನ್ನ ಡಿಸೈಡ್ ಮಾಡುವಂತ ಇಂಜಿನಿಯರಿಂಗ್ ಜಾಯ್ನ್ ಆಗುವಾಗ ವಿದೌಟ್ ಎನಿ ನಾಲೆಜ್, ಜಸ್ಟ್ ಕಟ್ ಆಫ್ ರ್ಯಾಂಕ್ ಅನ್ನ ನೋಡ್ಕೊಂಡು ನೀವು ಕಾಲೇಜಿಗೆ ಜಾಯ್ನ್ ಆಗ್ತೀರಾ. ಯಾವ ಕಾಲೇಜು ಅದು ಏನು ಗೊತ್ತಿರೋದಿಲ್ಲ. ಸೊ ದಯವಿಟ್ಟು ಹೀಗೆ ಮಾಡ್ಕೊಳ್ಬೇಡಿ, ದಯವಿಟ್ಟು ಜಾಯ್ನ್ ಆಗಿ ಅಂತ ಹೇಳ್ತಾ, ಫ್ಯೂ ಥೌಸಂಡ್ಸ್ ಅನ್ನ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಇಷ್ಟು ಕಡಿಮೆ ರೇಟಿಗೆ ಎಲ್ಲೂ ಕೊಡೋದಿಲ್ಲ. ನಾನು ತುಂಬಾ ಪ್ರೌಡ್ ಆಗಿ ಹೇಳ್ತೇನೆ, ಒನ್ ಆಫ್ ದ ಬೆಸ್ಟ್ ಕೌನ್ಸಿಲಿಂಗ್ ಅಂತ ನಾನು ಗ್ಯಾರಂಟಿ ನಾನು ಹೇಳ್ತೇನೆ, ಸರಿನಾ? ಸೊ ಆದಷ್ಟು ಬೇಗ ಜಾಯ್ನ್ ಆಗಿ. ಲೆಟ್ಸ್ ಡಿಗ್ ಡೀಪ್ ಇನ್ ಟು ಅವರ್ ವಿಡಿಯೋ. ಈಗ UEC ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ. ನೆಕ್ಸ್ಟ್ ನನ್ನ ಲಿಸ್ಟ್ ಅಲ್ಲಿ ಬರುವಂತ ಕಾಲೇಜು ಶ್ರೀ ಜಯ ಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಕರ್ನಾಟಕದ ಒನ್ ಆಫ್ ದ ಬೆಸ್ಟ್ ಕಾಲೇಜು. ಬಟ್ ಮೈಸೂರಲ್ಲಿ ಇದೆ. ಮೈಸೂರು ಒಳ್ಳೆ ಸಿಟಿನೇ. ಅಂದ್ರೆ ಬ್ಯಾಂಗ್ಳೂರ್ ಒಂದು IT ಹಬ್ ಆಗಿರ್ಲಿಕ್ಕೆ ಹೋಗಿ ಹೆಚ್ಚಿನವರು ಯಾವ್ದು ಬ್ಯಾಂಗ್ಳೂರ್ನ ಪ್ರಿಫರ್ ಮಾಡ್ತಾರೆ. ಬಟ್ ಮೈಸೂರು ಈ ಕಾಲೇಜು ಒನ್ ಆಫ್ ದ ಬೆಸ್ಟ್ ಕಾಲೇಜ್. E021 ಈಸ್ ದ ಕಾಲೇಜ್ ಕೂಡ ಶ್ರೀ ಜಯ ಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇಲ್ಲೂ ಕೂಡ ನಿಮ್ಗೆ ಫೀಸ್ ಕಡಿಮೆ ಇರುತ್ತೆ, ನೆನಪಿಟ್ಕೊಳ್ಳಿ.
ಇಲ್ಲಿ ಫೀಸ್ ಕಡಿಮೆ ಇರುತ್ತೆ. ಅದಕ್ಕೆ ಇವರ ಕಟ್ ಆಫ್ ರ್ಯಾಂಕ್ ಅನ್ನ ನಾನು ನೋಡಿದ್ರೆ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅದು ಬಿಟ್ರೆ ಐ ಮೀನ್ CSE ಮಾತ್ರ ಇರೋದು. ಯಾಕೆ CSE ಮಾತ್ರ? ಇದು ಏಡೆಡ್ ಕಾಲೇಜ್. ಇಲ್ಲಿ ನಿಮ್ಗೆ 1 ಗ್ರೂಪ್ ಆದ್ರೆ ನಿಮ್ಗೆ 4683, 2A ಗ್ರೂಪ್ ಆದ್ರೆ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಅಲ್ಲಿ 5540, 2B ಗ್ರೂಪ್ ಆದ್ರೆ 8526, 3A ಜನರಲ್ ಆದ್ರೆ 3671, 3B ಜನರಲ್ ಆದ್ರೆ 4182, ಜನರಲ್ ಮೆರಿಟ್ ಆದ್ರೆ 2704. ಕರೆಕ್ಟ್ ನೆನಪಿಟ್ಕೊಳ್ಳಿ, ನೀವು 3A ಜನರಲ್ ಮತ್ತೆ 3B ಜನರಲ್, ಅದು 3A ಜನರಲ್ ಮತ್ತೆ ಜನರಲ್ ಮೆರಿಟ್ ಆಲ್ಮೋಸ್ಟ್ ನಿಮ್ಮ ಕಟ್ ಆಫ್ ರ್ಯಾಂಕ್ ಒಂದು 500 ರ್ಯಾಂಕ್ಗಳು ಆಚೆ ಈಚೆ ಆಗತ್ತೆ ಅಷ್ಟೇ. ಓಕೆ, ಮತ್ತೆ 3B ಜನರಲ್ ಅವರು ಕೂಡ ಹಾಗೆ ಒಂದು 1000 ರ್ಯಾಂಕ್ ಆಚೆ ಈಚೆ ಆಗುತ್ತೆ. ಅದೇ ನೀವು 2A ಜನರಲ್ ಆದ್ರೆ ಸ್ವಲ್ಪ ಒಂದು 2000 ರ್ಯಾಂಕ್ ಕೂಡ ವೇರಿಯೇಷನ್ ಆಗುತ್ತೆ. SC ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಿಗೆ ನೀವು 15,000 ರ್ಯಾಂಕ್ ಇದ್ರು ಕೂಡ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದೆ. ಓಕೆ ಸರ್, ನಾನು ನೋಡಿದಾಗ BMSC ಅಲ್ಲಿ 25,000 30,000 ಹೋಗಿದೆ ಸರ್. ನೀವು ಬಟ್ ಚಾಮರಾಜೇಂದ್ರದಲ್ಲಿ 15,000 ರ್ಯಾಂಕಿಗೆ ನಿಂತಿದೆಯಲ್ಲ ಸರ್ SC ಕ್ಯಾಟಗರಿ ಅವರಿಗೆ. ರೀಸನ್ ಏನು ಅಂತ ಕೇಳಿದ್ರೆ ಫೀಸ್. ನಾನು ಮೊದಲೇ ಹೇಳಿದ್ದೇನೆ, ಎಲ್ಲಿ ಫೀಸ್ ಕಡಿಮೆ ಇದೆ ಅಲ್ಲಿ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಈಗ PS ಯೂನಿವರ್ಸಿಟಿಯಲ್ಲಿ ಇದು ತುಂಬಾ ಜಾಸ್ತಿ ಹೋಗಿದೆ. SC ಜನರಲ್ ಅವರಿಗೆ 30,000 ಅವರಿಗೂ ಸಿಕ್ಕಿದೆ. ಯಾಕಂದ್ರೆ ಫೀಸ್ ಇಲ್ಲಿ ಫೀಸ್ ತುಂಬಾ ಕಡಿಮೆ. BMSC ಏಡೆಡ್ ಇದೆ ನೋಡಿ, ಅಲ್ಲೂ ಕೂಡ ಫೀಸ್ ಕಡಿಮೆ ಇದೆ. ಅವಾಗ ಅಲ್ಲಿ ಅವ್ರದ್ದು ಕಟ್ ಆಫ್ ರ್ಯಾಂಕ್ ತುಂಬಾ ಕಡಿಮೆ ಇರುತ್ತೆ. ಓಕೆ, ಸೊ ಅದಾದ್ಮೇಲೆ ನಿಮ್ಗೆ ಇನ್ನು EC ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆದ್ರೆ ಕ್ಯಾಟಗರಿ 1 ಆದ್ರೆ 9524, 2A ಜನರಲ್ ಸ್ಟೂಡೆಂಟ್ಸ್ ಆದ್ರೆ 8722, ಅದಾದ್ಮೇಲೆ 2B ಜನರಲ್ ಆದ್ರೆ ಆಲ್ಮೋಸ್ಟ್ 19,000 ಅಂದ್ರೆ ಅರೌಂಡ್ 20,000. ನಾನು 2B ಜನರಲ್ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಚಂದ ಮಾಡಿ ಓದ್ಕೊಳ್ಳಿ. ನೀವು ಆರಾಮ್ಸೆ ಟಾಪ್ 5 ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರ್ಬೋದು. ಈ ಒಂದು ನೀವು 20,000 ರ್ಯಾಂಕ್ ಬಂದ್ರು ಕೂಡ ನಿಮ್ಗೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಇನ್ನು 3A ಜನರಲ್ 6267, 3B ಜನರಲ್ 6564, ಇನ್ನು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಬಿಲೋ 4000, ಅಂಡ್ SC ಜನರಲ್ 33,000, ST ಜನರಲ್ 31,000. ಅಂದ್ರೆ ನೀವು ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಹೇಳ್ತಾ ಇರೋದು. ECಗೆ ಇಷ್ಟಿದ್ರೆ ಇನ್ನು ET ಇದ್ರೆ, ಇಲ್ಲಿ ET ಇಲ್ಲ, ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇದೆ, ಅಂಡ್ ಇನ್ಸ್ಟ್ರೂಮೆಂಟೇಶನ್ ಇದೆ. ಸೊ ಸ್ವಲ್ಪ ಜಾಸ್ತಿಗೆ ಕಟ್ ಆಫ್ ನಿಲ್ಲತ್ತೆ, ಸರಿನಾ? ಇದೆಯಲ್ಲಿ ನಾನು ಹೇಳ್ತಾ ಇರೋದು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅವ್ರದ್ದು ಇನ್ನೊಂದಿದೆ, ಯಾವುದು? ಇದು ಏಡೆಡ್, ಇನ್ನೊಂದು ಅನ್ಏಡೆಡ್ ಇದೆ. ಅದರ ಕೋಡ್ ಬಂದ್ಬಿಟ್ಟು E284. ನೀವು ಯಾಕೆ ನಾನು ನಿಮ್ಗೆ ಇದಕ್ಕೆ ಜಾಯ್ನ್ ಆಗಿ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಿ ಅಂತ ಹೇಳೋದು ಇದಕ್ಕೋಸ್ಕರ. ಕೆಲವರಿಗೆ ಕೋಡೇ ಗೊತ್ತಿರೋದಿಲ್ಲ, ಇದು ಇನ್ನೊಂದು ಏಡೆಡ್ ಇನ್ನೊಂದು ಅನ್ಏಡೆಡ್ ಇದೆ ಅಂತ ಗೊತ್ತಿರೋದೇ ಇಲ್ಲ. ಅದನ್ನೇ ಮಿಸ್ ಮಾಡಿ ಬಿಡ್ತೀರಾ ಇದು ಬರುವಾಗ, ಏನು ಆಪ್ಷನ್ ಎಂಟ್ರಿ ಮಾಡುವಾಗ ಮಿಸ್ ಮಾಡಿದ್ರೆ ಹೋಯ್ತು, ಸರಿನಾ? ಒಳ್ಳೆ ಕಾಲೇಜ್ ಸಿಗುವಂತದ್ದು ಹೋಗುತ್ತೆ ನಿಮ್ಗೆ. ಓಕೆ, ಸೊ ಇದು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದ್ದು ಇಲ್ಲಿರೋದು ಓನ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಓನ್ಲಿ CSE. ಸರ್ ಕ್ಯಾಂಪಸ್ ಬೇರೆನಾ? ಇಲ್ಲ, ಒಂದೇ ಕ್ಯಾಂಪಸ್. ಗ್ರೂಪ್ 1 ಅವರಿಗೆ 4763, 2A ಜನರಲ್ ಅವರಿಗೆ 5749. ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. 2B ಜನರಲ್ ಅವರಿಗೆ 8665, 3A ಜನರಲ್ ಅವರಿಗೆ 4284, ಅಂಡ್ 3B ಜನರಲ್ ಅವರಿಗೆ 4224, ಜನರಲ್ ಮೆರಿಟ್ ಅವರಿಗೆ 4242. ಅದಕ್ಕೆ ಕಂಪೇರ್ ಮಾಡಿದ್ರೆ ನೋಡಿ, ಕೆಲವೊಂದು ಕ್ಯಾಟಗರಿಯಲ್ಲಿ ಕಡಿಮೆನೇ ಆಗಿದೆ, 3000ಗೆ ನಿಂತಿದೆ. ಓಕೆ, ಈ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಿಮ್ಗೆ ಒಂದು ಏಡೆಡ್ ಇನ್ನೊಂದು ಅನ್ಏಡೆಡ್ ಇದೆ. ಸೊ ನೀವು ನಮ್ಮ ಇದಕ್ಕೆ ಜಾಯ್ನ್ ಆದ್ರೆ ಯಾವ್ದು ಏಡೆಡ್ ಯಾವ್ದು ಅನ್ಏಡೆಡ್ ಕೋಡ್ ನಾನು ನಿಮ್ಗೆ ಹೇಳ್ತಾರೆ, ಯು ಡೋಂಟ್ ನೀಡ್ ಟು ವರಿ. ಮತ್ತೊಂದು ಯೂನಿವರ್ಸಿಟಿನೂ ಇದೆ, JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತಾನು ಇದೆ. ಎಲ್ಲದು ಒಂದೇ ಕ್ಯಾಂಪಸ್ ಅಲ್ಲಿ ಇರೋದು. JCE ಏಡೆಡ್ ಅಂದ್ರೆ JCE ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಅದಾದ್ಮೇಲೆ ನಿಮ್ಗೆ ಇರೋದು E057 ಅಲ್ಲಿ ಬರೋದು ನಿಮ್ಗೆ ಯೂನಿವರ್ಸಿಟಿ. ಎರಡು ಕೂಡ ಕ್ಯಾಂಪಸ್ ಒಂದೇ ಕ್ಯಾಂಪಸ್ ಅಲ್ಲಿ ಇರೋದು, ಬಟ್ ಫೀಸ್ ಸ್ವಲ್ಪ ವೇರಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಟ್ ಆಫ್ ರ್ಯಾಂಕ್ ಸ್ವಲ್ಪ ಜಾಸ್ತಿಗೆ ಹೋಗಿದೆ. ಇಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ 18,000 ವರೆಗೂ ಹೋಗಿದೆ. ಬಿಸ್ನೆಸ್ ಸಿಸ್ಟಮ್ ನಾನು ಹೇಳ್ತಾ ಇರೋದು, ಇಲ್ಲಿ ಇರೋದು ಇನ್ಫಾರ್ಮೇಶನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ AML, ಕೋರ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇದು ಸ್ಪೆಷಲಿ ಡಿಸೇಬಲ್ಡ್, ಅದು ಬಿಟ್ಟಾಕಿ ಅಂದ್ರೆ ಬಿಸ್ನೆಸ್ ಸಿಸ್ಟಮ್ ಇದೇ ಹೈಯೆಸ್ಟ್ ಕಟ್ ಆಫ್. ಇಲ್ಲಿ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ನೀವು 2A ಜನರಲ್ ಆಗಿದ್ರೆ ನಿಮ್ಗೆ 11,851, ಇದ್ರ ಮೇಲೆ ಹೋಗೋದಿಲ್ಲ. 3A ಜನರಲ್ ಆಗಿದೆ 7,945. ಅದೇ ನೀವು 2B ಜನರಲ್ ಆಗಿದ್ರೆ 24,000 ವರೆಗೂ ಹೋಗಿದೆ. 3B ಜನರಲ್ ಆಗಿದ್ರೆ 7,598. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಆದ್ರೆ 7,367. SC ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಿಗೆ ಆಲ್ಮೋಸ್ಟ್ 43,000ಗೂ ಕೂಡ ಕಂಪ್ಯೂಟರ್ ಸೈನ್ಸ್ ವಿತ್ ಬಿಸ್ನೆಸ್ ಸಿಸ್ಟಮ್ ಸಿಕ್ಕಿದೆ. 44,000ಗೂ ಕೂಡ ಸಿಕ್ಕಿದೆ, ಸರಿನಾ? ಇದು ಯಾವುದು? JCE. ಇದು 3 ಕ್ಯಾಂಪಸ್ ಒಂದೇ, ಸರಿನಾ? ಎಲ್ಲಾದು ಒಂದೇ ಕ್ಯಾಂಪಸ್ ಅಲ್ಲಿ ಇರೋದು. ಅದಾದ್ಮೇಲೆ ನೆಕ್ಸ್ಟ್ ನಾನು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹೋದ್ರೆ ಇದರ ಕೋಡ್ ಬಂದ್ಬಿಟ್ಟು E007. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಕೂಡ ಕರ್ನಾಟಕದ ಒನ್ ಆಫ್ ದ
ಟಾಪ್ ಮೋಸ್ಟ್ ಇಂಜಿನಿಯರಿಂಗ್ ಕಾಲೇಜು, ಇದ್ರದ್ದು ಪ್ಲೇಸ್ಮೆಂಟ್ ಸ್ಟಾಟ್ಸ್ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋವನ್ನು ಹೇಳಿದ್ದೇನೆ. 3 ಕ್ಯಾಂಪಸ್ಗೆ ಒಂದು ಸಪ್ರೇಟ್ ವಿಡಿಯೋ ಹಾಕಿದ್ದೇನೆ. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್, ಯೂನಿವರ್ಸಿಟಿ. ಇಲ್ಲೂ ನೋಡಿ, ನಿಮ್ಗೆ ನೀವು 1 ಗ್ರೂಪ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಆದ್ರೆ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಸ್ ಹೋಗ್ಬೇಕು ಅಂತಾದ್ರೆ ನಿಮ್ಮ ರ್ಯಾಂಕ್ ಬಿಲೋ 10,000 ಇರಬೇಕು. ಬಿಲೋ 10,000 ಕಂಪಲ್ಸರಿ ಇರಲೇಬೇಕು. ಬೇರೆ ನೀವು ಕೋರ್ ಕಂಪ್ಯೂಟರ್ ಸೈನ್ಸ್ ಹೋಗ್ಬೇಕಂದ್ರೆ ಬಿಲೋ 7,000 ಇರಲೇಬೇಕು. 2A ಜನರಲ್ ಅವ್ರಿಗೆ ಹೇಳ್ತಾ ಇರೋದು ನಾನು. ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ಇಲ್ಲಿ ನೋಡಿ ಬಿಲೋ 10,000 ಬೇಕೇ ಬೇಕು. ಇನ್ನು 2B ಜನರಲ್ ಆದ್ರೆ 16,000 ವರೆಗೂ ಸಿಕ್ಕಿದೆ. ಅದೇ ನಿಮ್ಗೆ 3A ಜನರಲ್ ಆದ್ರೆ ಬಿಲೋ 8,000 ಬೇಕೇ ಬೇಕು. ಬಿಲೋ 8,000 ಬೇಕೇ ಬೇಕು. 3B ಜನರಲ್ ಆದ್ರೆ ನಿಮ್ಗೂ ಕೂಡ ಬಿಲೋ 8,000 ಬೇಕೇ ಬೇಕು. ಜನರಲ್ ಮೆರಿಟ್ ಆದ್ರೆ ಬಿಲೋ 6,000 ಬೇಕು. ಅದು ಯಾವುದು ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ಬಗ್ಗೆ ನಾನು ಹೇಳ್ತಾ ಇರೋದು. ಇನ್ನು ಕೋರ್ ಕಂಪ್ಯೂಟರ್ಸ್ ಬೇಕಂತಾದ್ರೆ ನಿಮ್ಗೆ ಬಿಲೋ 5,000 ಬೇಕು. ಓಕೆ, ಜನರಲ್ ಮೆರಿಟ್ ಅವ್ರಿಗೆ ನಾನು ಹೇಳ್ತಾ ಇರೋದು. ಅದು ಬಿಟ್ಟು SC ಸ್ಟೂಡೆಂಟ್ಸ್ ಗಳಿಗೆ ಬಿಲೋ 30,000 ಇದ್ರು ಕೂಡ, ಬಿಲೋ 30 ಅಲ್ಲಿದ್ರು ಕೂಡ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ಸಿಗುತ್ತೆ. ಓಕೆ, ಇಲ್ಲಿ ನೋಡಿ SC ಜನರಲ್ ಬಿಲೋ 40,000 ಸಿಕ್ಕಿದೆ. ಯಾವುದು ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್, ಯಾವುದು ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್. ಕಂಪ್ಯೂಟರ್ ಸೈನ್ಸ್ ಕೋರ್ ಆದ್ರೆ ಬಿಲೋ 30,000 ಬೇಕು. ST ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಿಗೆ ಸೇಮ್ ಲೈಕ್ ಜನರಲ್, SC ಜನರಲ್ ಲೈಕ್. ಓಕೆ, ಸೊ ಅದೇ ತರ ಬರುತ್ತೆ. ಇದು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದರ ನಂತರ ನಾನು ನೆಕ್ಸ್ಟ್ ತಗೊಳ್ತಾ ಇರುವಂತ ಕ್ಯಾಂಪಸ್ ಬಂದ್ಬಿಟ್ಟು PES ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ E141. ಓಕೆ, E141 ಇಲ್ಲಿರೋದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ AIML. ದೆನ್ ಅದು ಬಿಟ್ಟರೆ ನಿಮ್ಗೆ ಇರೋದು EC. ಇಲ್ಲಿ ನೋಡಿ 1 ಗ್ರೂಪ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಿಗೆ ಬಿಲೋ 8,000 ಬೇಕೇ ಬೇಕು. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್. 2A ಗ್ರೂಪ್ ಅವರಿಗೆ ಬಿಲೋ 9,000 ಕಂಪಲ್ಸರಿ ಬೇಕೇ ಬೇಕು. 2B ಗ್ರೂಪ್ ಅವರಿಗೆ ಬಿಲೋ 13,000 ಬೇಕೇ ಬೇಕು. 3A ಗ್ರೂಪ್ ಅವರಿಗೆ ಬಿಲೋ 5,000 ಬೇಕು. ಇನ್ನು 3B ಗ್ರೂಪ್ ಅವರಿಗೆ ಅಟ್ಲೀಸ್ಟ್ ಬಿಲೋ ಏನ್ ಹೇಳ್ತಾರೆ 6,000 ಆದ್ರೂ ಬೇಕು. ಓಕೆ, ಇನ್ನು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್ ಗಳಿಗೆ ಬಿಲೋ 4,000 ಬಂದಿದೆ. ಇಲ್ಲಿ ನೋಡಿ ಕಟ್ ಆಫ್ ರ್ಯಾಂಕ್ ಎಲ್ಲಿಗೆ ನಿಂತಿದೆ ನೋಡಿ. ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ SC ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಿಗೆ ಬಿಲೋ 35,000 ಅಥವಾ ಬಿಲೋ 40,000 ಇದ್ರು ಕೂಡ ಈ ಕಾಲೇಜ್ ಸಿಕ್ಕಿದೆ. ST ಕ್ಯಾಟಗರಿಗಳಿಗೂ ಸೇಮ್. ಓಕೆ, SC ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಿಗೂ ಸೇಮ್ ಆಗುತ್ತೆ. ಇದ್ರ ನಂತರ ನೆಕ್ಸ್ಟ್ ಬರುವಂತ ನಮ್ಮ ಕಾಲೇಜ್ಗಳು ಕಾಲೇಜ್ಗಳ ಲಿಸ್ಟ್ ಅಲ್ಲಿ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ E008. ಕಾಲೇಜ್ ಕ್ಯಾಂಪಸ್ ಬಗ್ಗೆ ನಾನು ಆಲ್ರೆಡಿ ಬೇರೆ ವಿಡಿಯೋನ ಮಾಡ್ತೇನೆ. ಯು ಡೋಂಟ್ ನೀಡ್ ಟು ವರಿ. BIT ಬಗ್ಗೆ ಇನ್ನು ವಿಡಿಯೋ ಮಾಡಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾರೆ. ಓಕೆ, BIT ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನೀವು 1G ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಾಗಿದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ನೀವು ಬಿಲೋ 12,000 ಬೇಕೇ ಬೇಕು. ಬಿಲೋ 12,000. 2A ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಾಗಿದ್ರೆ ನೀವು ಅಪ್ ಟು ಅಂದ್ರೆ 9,500 ಬಿಲೋ ಬೇಕಾಗುತ್ತೆ. 2B ಕ್ಯಾಟಗರಿ ಸ್ಟೂಡೆಂಟ್ಸ್ ಆದ್ರೆ ಬಿಲೋ 18,000 ಬೇಕೇ ಬೇಕು. 3A ಕ್ಯಾಟಗರಿ ಸ್ಟೂಡೆಂಟ್ಸ್ ಆದ್ರೆ ಬಿಲೋ 8,000 ಬೇಕು. 3B ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಾದ್ರೆ ಬಿಲೋ 8,000 ಬೇಕು. ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಗಳಾದ್ರೆ ಬಿಲೋ 7,500 ಬೇಕು. ಅದು ಬಿಟ್ರೆ SC ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಾದ್ರೆ ಬಿಲೋ 40,000. ಸರಿನಾ? SC ಜನರಲ್ ಆಯ್ತಲ್ಲ, ST ಜನರಲ್ ಆದ್ರೆ ಅಗೇನ್ ಸೇಮ್ ಬಿಲೋ 40,000. ಇದು BIT. ಅದಾದ್ಮೇಲೆ NIE ಮೈಸೂರಲ್ಲಿ 2 ಕ್ಯಾಂಪಸ್ ಇದೆ. ಒಂದು ನಾರ್ತ್ ಕ್ಯಾಂಪಸ್ ಇನ್ನೊಂದು ಸೌತ್ ಕ್ಯಾಂಪಸ್ ಇದೆ. ನನಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ನಾರ್ತ್ ಕ್ಯಾಂಪಸ್ ಇದೆ ಹೇಳ್ತೇನೆ ನೋಡಿ. ಇದರ ಕೋಡ್ ಬಂದ್ಬಿಟ್ಟು E178. E188, E186 ಇಲ್ಲಿದೆ ನೋಡಿ. ಇದು ಬಂದ್ಬಿಟ್ಟು ನಾರ್ತ್ ಕ್ಯಾಂಪಸ್. ಇದರಲ್ಲಿ ಇರೋದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಮಾತ್ರ. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಮತ್ತೆ ಅದರ ಅಲೈಡ್ ಬ್ರಾಂಚಸ್ ಆಗಿರೋ AIML ಮಾತ್ರ. ಇಲ್ಲಿ ನಿಮ್ದು ಕ್ಯಾಟಗರಿ 1 ಆಗಿದ್ರೆ ನಿಮ್ಮ ರ್ಯಾಂಕ್ ಬಿಲೋ 12,000 ಬರಬೇಕು. 2A ಕ್ಯಾಟಗರಿ ಆಗಿದ್ರೆ ನಿಮ್ಮ ರ್ಯಾಂಕ್ ಬಿಲೋ 11,000 ಬರಬೇಕು. 2B ಕ್ಯಾಟಗರಿ ಆಗಿದ್ರೆ ನಿಮ್ಮ ರ್ಯಾಂಕ್ ಬಿಲೋ 17,000 ಬರಬೇಕು. 3A ಕ್ಯಾಟಗರಿ ಆಗಿದ್ರೆ ನಿಮ್ಮ ರ್ಯಾಂಕ್ ಬಿಲೋ 8,000 ಬರಬೇಕು. 3B ಕ್ಯಾಟಗರಿ ಆಗಿದ್ರೆ ಬಿಲೋ 9,000 ಬರಬೇಕು. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್ ಗಳಾಗಿದ್ರೆ ಬಿಲೋ 8,000 ಬರಲೇಬೇಕು. SC ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಾಗಿದ್ರೆ ಬಿಲೋ ಒಂದು 35,000 ಇದ್ರೂ ಸಿಗುತ್ತೆ. ST ಆಗಿದ್ರು ಕೂಡ ಬಿಲೋ 35,000 ಅಥವಾ ಬಿಲೋ 40,000. ಇದು ಆಯ್ತಾ? ಇದ್ಯಾವುದು ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ NIE ನಾರ್ತ್ ಕ್ಯಾಂಪಸ್. ಇನ್ನೊಂದು ಇವರದ್ದಿದೆ ಸೌತ್ ಕ್ಯಾಂಪಸ್ ಅಲ್ಲಿ ಇದೆ, ಅದು EC ರಿಲೇಟೆಡ್ ಅಲ್ಲಿ ಇರುತ್ತೆ. ಸೊ ಅದರದ್ದು ನಾನು ಮುಂದೆ ಇದ್ ಮಾಡ್ತೇನೆ ನಿಮ್ಗೆ. ಸೌತ್ ಕ್ಯಾಂಪಸ್ ಇದು ಅದರಲ್ಲಿ, ಯಾಕಂದ್ರೆ EC ರಿಲೇಟೆಡ್ ಆಗಿರ್ಲಿಕ್ಕೆ ಹೋಗಿ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ಇದ್ರಲ್ಲಿ ಹೇಳ್ತೇನೆ. ಸರಿನಾ?
ಓಕೆ. ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ, ಯಾಕಂದ್ರೆ ಇದು ಲೆಂದಿ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಪಾರ್ಟ್ ಅಲ್ಲಿ ನಿಮ್ಗೆ ಇದ್ರದ್ದು ಇನ್ನೊಂದು ಸೌತ್ ಕ್ಯಾಂಪಸ್ ಇದೆ, ಯಾವ್ದ್ರದ್ದು NI ಇದು, ಪ್ಲಸ್ RVIT ಇದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. RVIT, NI, BMSIT, ಅದು ಬಿಟ್ರೆ ಮತ್ತೆ ಯಾವ್ದಿದೆ, BBB ಹುಬ್ಳಿ, ಸಿದ್ಧಗಂಗಾ, ಇದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾನೆ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ, ತುಂಬಾ ಲೆಂದಿ ಆಗುತ್ತೆ, ಅದಕ್ಕೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಥರ್ಡ್ ಪಾರ್ಟ್ ಅಲ್ಲಿ BMSIT, RVIT, ದೆನ್ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್, BBB ಹುಬ್ಳಿ ಅಂಡ್ NI ಸೌತ್ ಕ್ಯಾಂಪಸ್, ಅದ್ರದ್ದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾನೆ. ಅದಾದ್ಮೇಲೆ ಇನ್ನು ನೆಕ್ಸ್ಟ್ ಬರುವಂತದ್ದು RNSIT ಇರ್ಬೋದು, ಅಥವಾ CMRIT ಇರ್ಬೋದು, ನ್ಯೂ ಹೊರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇರ್ಬೋದು, ಇದೆಲ್ಲ ಟಾಪ್ ಅಲ್ಲಿ ಬರುತ್ತೆ. ಇದ್ರ ಬಗ್ಗೆನೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾನೆ. ಇದು ನಾನು ಏನು ಪಾರ್ಟ್ ವೈಸ್ ಅಲ್ಲಿ ಮಾಡ್ತಾ ಇದ್ದೇನೆ, ಇದು ಸೆಕೆಂಡ್ ಪಾರ್ಟ್. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ನಿಮ್ಗೆ ಗೊತ್ತಾಗಿದೆ ಅಂತ ಭಾವಿಸ್ತಾ ಇದ್ದೇನೆ. ನೀವು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಆದ್ರೆ ಟಾಪ್ 5 to 10 ಅಲ್ಲಿ ಇರ್ಬೇಕಂತಾದ್ರೆ ನಿಮ್ಮ ರ್ಯಾಂಕ್ ಬಿಲೋ 7 to 8,000 ಇರಲೇಬೇಕು. 2A ಕ್ಯಾಟಗರಿ ಸ್ಟೂಡೆಂಟ್ಸ್ ಆದ್ರೆ ನಿಮ್ಮ ರ್ಯಾಂಕ್ ಬಿಲೋ ಒಂದು 10,000 ಆದ್ರೂ ಇರಲೇಬೇಕಾಗತ್ತೆ. ಇನ್ನು 3A ಜನರಲ್, 3B ಜನರಲ್ ಸೇಮ್ ಲೈಕ್ ಯಾವುದು ಜನರಲ್ ಮೆರಿಟ್, ಬಟ್ 1,000 2,000 ವೇರಿಯೇಷನ್ ಆಗುತ್ತೆ ಅಷ್ಟೇ. SC ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳು ನೀವು ಟಾಪ್ 10 ಅಲ್ಲಿ ಇರ್ಬೇಕಂದ್ರೆ ನೀವು 40,000 ಬಿಲೋ ಇದ್ರೆ ಅಥವಾ 45,000 ಬಿಲೋ ಇದ್ರೆ ಗ್ಯಾರಂಟಿ ಟಾಪ್ 10 ಅಲ್ಲಿ ಇರ್ತೀರ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.